ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತೆ ಮೋಕ್ಷ ಸನ್ಯಾಸ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕೃಷ್ಣ ಅರ್ಜುನನಿಗೆ ಕೇಳ್ತಾನೆ, ನೀನು ಏಕಾಗ್ರ ಚಿತ್ತದಿಂದ ನನ್ನ ಉಪದೇಶವನ್ನೆಲ್ಲ ಕೇಳಿದ್ಯಾ, ಮತ್ತೆ ಅಜ್ಞಾನದಿಂದ ಹುಟ್ಟಿದಂಥ ಮೋಹ ನಾಶ ಆಯ್ತಾ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಹೌದು ನೋಡಿ, ಇಲ್ಲಿ ಕೃಪೆ ಕೂಡ ಇರಬೇಕು. ಭಗವಂತನ ಕೃಪೆ ಇದ್ದರೆ ಮಾತ್ರನೇ ಮೋಹ ಅನ್ನೋದು ನಾಶ ಆಗೋದು. ಸೊ ಯಾವಾಗ ನಾವು ಭಗವದ್ಗೀತೆಯನ್ನು ಏಕಾಗ್ರ ಚಿತ್ತದಿಂದ ಶ್ರದ್ಧಾ ಭಕ್ತಿಯಿಂದ ಕೇಳ್ತೀವೋ ಆಗ ಭಗವಂತನ ಕೃಪೆ ನಮ್ಮ ಮೇಲೆ ಆಗುತ್ತೆ. ಆ ಭಗವಂತನ ಕೃಪೆ ನಮ್ಮ ಮೇಲೆ ಆದಾಗ ಮೋಹ ನಾಶವಾಗುತ್ತೆ, ಮತ್ತು ನಮಗೆ ಸ್ಮೃತಿ ಅನ್ನೋದು ವಾಪಸ್ ಬರುತ್ತೆ. ಆಮೇಲೆ ನಮಗೇನಾದರೂ ಡೌಟ್ಸು ಅದು ಇದು ಏನೇನೋ ಸಂಶಯಗಳೆಲ್ಲ ಇರುತ್ತಲ್ಲ ಅದು ಕೂಡ ಹೋಗುತ್ತೆ. ಸೊ ಇಲ್ಲಿ ಅರ್ಜುನನಿಗೆ ಮೋಹನಾಶ ಆಗಿದೆ ಭಗವಂತನ ಕೃಪೆಯಿಂದ. ಸೊ ಅವನಿಗೆ ಜ್ಞಾನ ಲಭಿಸಿದೆ, ಸ್ಮೃತಿ ಅನ್ನೋದು ಬಂದಿದೆ. ಈಗ ಸಂಶಯವೆಲ್ಲ ಹೋಗಿ ಅವನು ನೀನೇನು ಹೇಳ್ತೀಯೋ ಅದನ್ನು ನಾನು ಮಾಡೋದಕ್ಕೆ ತಯಾರಾಗಿದ್ದೀನಿ ಅಂತ ಹೇಳ್ತಾನೆ. ಈಗ ಮುಂದುವರೆದು ಸಂಜಯ ಹೇಳ್ತಾನೆ, ಈ ರೀತಿ ನಾನು ಶ್ರೀ ವಾಸುದೇವನ ಮತ್ತು ಮಹಾತ್ಮ ಅರ್ಜುನನ ಈ ಅದ್ಭುತ ರಹಸ್ಯಯುಕ್ತ ರೋಮಾಂಚನಕಾರಕವಾದಂತಹ ಸಂವಾದವನ್ನು ಕೇಳಿದೆ. ಅಂದರೆ ಈಗ ಭಗವದ್ಗೀತೆ ಅನ್ನೋದು ಕುರುಕ್ಷೇತ್ರದ ಯುದ್ಧರಂಗದಲ್ಲಿ ಅರ್ಜುನನಿಗೆ ಭಗವಂತ ಹೇಳಿರುವಂಥದ್ದು. ಅದನ್ನು ಅಲ್ಲಿದ್ದವ್ರು ಯಾರೂ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಸ್ಟಿಲ್, ಅಂದರೆ ಅಲ್ಲಿ ಕಾಲವೇ ನಿಂತು ಹೋಗಿತ್ತು ಕೆಲವೊಂದು ಕ್ಷಣ. ಬರೀ ಅರ್ಜುನ ಕೇಳಿಸ್ಕೊಳ್ತಾ ಇದ್ದಾನೆ. ಆದರೆ ಶ್ರೀ ವ್ಯಾಸದೇವರ ಕೃಪೆ ಇದೆಯಲ್ಲ, ಅವರಿಂದ ಸಂಜಯನಿಗೆ ದಿವ್ಯ ದೃಷ್ಟಿ ಅನ್ನೋದು ಸಿಕ್ಕಿರುತ್ತಲ್ವಾ. ಸೊ ಅದಕ್ಕೋಸ್ಕರ ಈ ಇಬ್ಬರ ಸಂವಾದ ಏನಿದೆಯೋ ಅದು ಏನು ಅದ್ಭುತ ರಹಸ್ಯದಿಂದ ಕೂಡಿದಂತಹ ರೋಮಾಂಚಕಾರಕವಾದಂತಹ ಸಂವಾದವನ್ನು ಸಂಜಯ ಕೇಳಿಸ್ಕೊಳ್ತಾನೆ. ಯಾಕೆ? ವ್ಯಾಸದೇವರು ಅವನಿಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ, ಶ್ರೀ ವ್ಯಾಸದೇವರ ಕೃಪೆಯಿಂದ ದಿವ್ಯ ದೃಷ್ಟಿಯನ್ನು ಪಡ್ಕೊಂಡಂತಹ ನಾನು ಈ ಪರಮ ಗೋಪನೀಯವಾದಂತಹ ಯೋಗವನ್ನು ಅರ್ಜುನನಿಗೆ ಹೇಳ್ತಾ ಇದ್ದಂತಹ ಸ್ವಯಂ ಯೋಗೇಶ್ವರನಾದಂತಹ ಭಗವಂತ ಶ್ರೀಕೃಷ್ಣನಿಂದ ಪ್ರತ್ಯಕ್ಷವಾಗಿ ಕೇಳಿದ್ದೀನಿ. ಅಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ. ಅರ್ಜುನನಿಗೆ ಹೇಳಿದಂತಹ ಆ ಗೀತೆಯನ್ನು, ರಹಸ್ಯದಿಂದ ಕೂಡಿರುವಂತಹ ಆ ಸಂವಾದವನ್ನು ನಾನು ಸ್ವಯಂ ಭಗವಂತ ಶ್ರೀಕೃಷ್ಣ ಹೇಳ್ತಾ ಇರೋದು ಅವನಿಂದ ನಾನು ಕೇಳಿಸ್ಕೊಂಡಿದ್ದೀನಿ. ರಾಜ, ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನನ ಈ ರಹಸ್ಯದಿಂದ ಕೂಡಿರುವಂತಹ ಮತ್ತು ಕಲ್ಯಾಣಕಾರಕ, ಒಳ್ಳೆಯದಾಗೋದು. ಈಗ ಭಗವದ್ಗೀತೆಯನ್ನು ಕೇಳಿದ್ರೆ ಕೆಟ್ಟದ್ದಾಗುತ್ತಾ? ಇಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ. ಯಾಕಂದರೆ ಅದರಲ್ಲಿ ಒಳ್ಳೊಳ್ಳೆ ವಿಷಯಗಳಿದೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅದು ನಮಗೆ ಕಲ್ಯಾಣಕಾರಕವಾಗುತ್ತೆ ಮತ್ತು ಅದ್ಭುತವಾಗಿ ಕೂಡ ಇದೆ. ಇಂಥ ಒಂದು ಸಂವಾದವನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಂಡು ನಾನು ಮತ್ತೆ ಮತ್ತೆ ಹರ್ಷಿತನಾಗ್ತಾ ಇದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಆ ಸಂವಾದವನ್ನು ಕೇಳಿಸ್ಕೊಂಡು ಅಲ್ಲಿ ಏನೇನು ಹೇಳಿದ್ರೋ ವಿಷಯವನ್ನು ಅದನ್ನು ಮೆಲುಕು ಹಾಕ್ತಾ ಇದ್ದೀನಿ. ಅದನ್ನು ಹಾಕ್ತಾ ಇದ್ದಂಗೆ ನನಗೆ ಇನ್ನೂ ಸಂತೋಷ ಆಗ್ತಾ ಇದೆ. ನೋಡಿ, ಭಗವಂತನ ವಿಚಾರವನ್ನು ಕೇಳಿಸ್ಕೊಳ್ಬೇಕಾದ್ರೆ ಒಂದು ಆನಂದ ಸಿಗುತ್ತೆ. ಕೇಳಿಸ್ಕೊಂಡ ಮೇಲೆ ಅದನ್ನು ಮತ್ತೆ ಸ್ಮರಣೆ ಮಾಡ್ಕೊಳ್ತೀವಲ್ವಾ, ಆಗ ಮತ್ತೆ ಆನಂದ ಸಿಗ್ತಾ ಇರುತ್ತೆ. ಅದಕ್ಕೆ ಶ್ರವಣ, ಸ್ಮರಣ, ಕೀರ್ತನ ಹೇಳಬೇಕು, ಸ್ಮರಿಸ್ಕೊಳ್ತಾ ಇರಬೇಕು, ಮನನ ಮಾಡ್ಕೊಳ್ತಾ ಇರಬೇಕು, ಮತ್ತು ಬೇರೆಯವ್ರಿಗೂ ಕೂಡ ಹೇಳ್ತಾ ಇರಬೇಕು. ಪ್ರತಿಯೊಂದು ವಿಧಾನದಲ್ಲೂ ಕೂಡ ನಮಗೆ ಸಂತೋಷ ಅನ್ನೋದು ಸಿಗ್ತಾನೆ ಇರುತ್ತೆ. ಇಲ್ಲಿ ಸಂಜಯ ಹೇಳ್ತಾನೆ, ರಾಜ, ಶ್ರೀಹರಿಯ ಆ ಅತ್ಯಂತ ವಿಲಕ್ಷಣವಾದಂತಹ ರೂಪವನ್ನು ನೋಡಿ ಮತ್ತೆ ಮತ್ತೆ ನಾನು ಅದನ್ನೇ ಸ್ಮರಣೆ ಮಾಡಿಕೊಂಡು ನನ್ನ ಚಿತ್ತದಲ್ಲಿ ಮಹಾನ್ ಆಶ್ಚರ್ಯನೇ ಆಗುತ್ತೆ. ಮತ್ತೆ ಮತ್ತೆ ನನಗೆ ಸಂತೋಷ ಕೂಡ ಆಗ್ತಾ ಇರುತ್ತೆ. ಎಂಥ ರೂಪ ಗೊತ್ತಾ? ಯಾಕಂದರೆ ವಿಶ್ವರೂಪವನ್ನು ತೋರಿಸ್ತಾನೆ ಭಗವಂತ. ಆಮೇಲೆ ಅವರಿಬ್ಬರ ಸಂವಾದದ ಸಮಯದಲ್ಲಿ ಆ ಭಗವಂತನ ಒಂದು ರೂಪವನ್ನು ನೋಡಿರ್ತಾನೆ. ಅದನ್ನು ನೆನೆಸ್ಕೊಂಡು ಅವನಿಗೆ ಆಶ್ಚರ್ಯನೂ ಆಗುತ್ತೆ ಮತ್ತು ಅವನಿಗೆ ಸಂತೋಷನೂ ಆಗ್ತಾ ಇದೆ. ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ರಾಜ, ಎಲ್ಲಿ ಯೋಗೇಶ್ವರನಾದಂತಹ ಭಗವಂತ ಶ್ರೀಕೃಷ್ಣ ಇದಾನೋ ಮತ್ತು ಎಲ್ಲಿ ಗಾಂಡೀವ ಧನುರ್ಧಾರಿ ಅರ್ಜುನನಿದಾನೋ ಅಲ್ಲಿ ಶ್ರೀ
ವಿಜಯ, ವಿಭೂತಿ ಮತ್ತು ಅಚಲವಾದಂತಹ ನೀತಿ ಅನ್ನೋದು ಇದ್ದೇ ಇರುತ್ತೆ. ಇದು ನನ್ನ ಅಭಿಪ್ರಾಯ ಅಂತ ತನ್ನ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾನೆ. ಶ್ರೀ ಅಂತಂದರೆ ಲಕ್ಷ್ಮಿ, ಅಂದರೆ ಸಂಪತ್ತು, ಇದನ್ನು ಎಲ್ಲದನ್ನು ತಿಳ್ಕೊಬೋದು. ಮತ್ತು ಅಲ್ಲಿ ವಿಜಯ ಅಂದರೆ ಅವರಿಗೆ ಜಯ. ಎಲ್ಲಿ ಕೃಷ್ಣ ಮತ್ತು ಅರ್ಜುನರು ಇರ್ತಾರೋ ಅಲ್ಲಿ ಸೋಲು ಅನ್ನೋದಿರೋದಿಲ್ಲ, ಗೆಲುವು ಅನ್ನೋದಿರುತ್ತೆ. ಅಲ್ಲಿ ವಿಭೂತಿಗಳಿರುತ್ತೆ ಮತ್ತು ಅಚಲವಾದಂತಹ ನೀತಿ ಕೂಡ ಇರುತ್ತೆ. ಇದು ನನ್ನ ಅಭಿಪ್ರಾಯ ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.